Hello friends, ಇವತ್ತು ನಾನು ಓಪನ್ ಆಗಿರೋ ಕೆಲ ಜಾಬ್ ಪೊಸಿಷನ್ಸ್ ಬಗ್ಗೆ. ಓಕೆ, ದಿಸ್ ಈಸ್ ಫಾರ್ ಇಂಜಿನಿಯರ್ಸ್. ಎಲ್ಲ ಇಂಜಿನಿಯರ್ಸ್ಗಳಿಗೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ. ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಈ ಥರ ಡಿಫ್ರೆಂಟ್ ಬ್ರಾಂಚ್ ಇಂಜಿನಿಯರಿಂಗ್ ಮುಗಿಸಿದವರಿಗೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. ಓಕೆನಾ? ಸೊ BEL, Bharat Electronics Limited, is a good central government organization. Okay, so ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಅಪ್ಲೈ ಮಾಡಿ. ಲೆಟ್ಸ್ ಗೋ ಟು ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಜಾಬ್ ಪೋಸ್ಟ್ಸ್ ಅವೈಲೇಬಲ್ ಇದೆ. ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್. ಓಕೆ, ಈ ಥರ ಡಿಫ್ರೆಂಟ್ ಬ್ರಾಂಚ್ಗಳಲ್ಲಿ ನಿಮಗೆ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಓಕೆನಾ? ಸೊ ಇದು ಬ್ಯಾಂಗ್ಳೂರು, ಜೋಧ್ಪುರ್, ಅಂಬಾಲಾ, ಬಠಿಂಡಾ, ಮುಂಬೈ, ವಿಜಾಗ್, ಡೆಲ್ಲಿ, ಇಂದೋರ್, ಗಾಜಿಯಾಬಾದ್, ಈ ಥರ ಡಿಫ್ರೆಂಟ್ ನಿಮಗೆ ಲೊಕೇಶನಲ್ಲಿ ಜಾಬ್ ಪೋಸ್ಟ್ ಇದೆ. ಬ್ಯಾಂಗ್ಳೂರಲ್ಲೂ ಇದೆ. ಎಲೆಕ್ಟ್ರಾನಿಕ್ಸ್ಗೆ 48 ಇದೆ, ಮೆಕ್ಯಾನಿಕಲ್ಗೆ 52 ಇದೆ, ಕಂಪ್ಯೂಟರ್ ಸೈನ್ಸ್ಗೆ 75 ಇದೆ, ಎಲೆಕ್ಟ್ರಿಕಲ್ಗೆ 2 ಪೋಸ್ಟ್ ಇದೆ. ಓಕೆನಾ? ಫಿಕ್ಸ್ಡ್ ಟೆನ್ಯೂರ್ ಇಂಜಿನಿಯರ್. ಓಕೆ, ಇದು ಫಿಕ್ಸ್ಡ್ ಟೆನ್ಯೂರ್. ಓಕೆನಾ? ಗುಡ್ ಅಪಾರ್ಚುನಿಟಿ. ಓಕೆ, ಎಲಿಜಿಬಿಲಿಟಿ. ಓಕೆ, ಏಜ್ ಕ್ರೈಟೇರಿಯಾ ಎಷ್ಟಿರಬೇಕು ಅಂದರೆ ಓನ್ಲಿ 28 ಇಯರ್ಸ್ ಮ್ಯಾಕ್ಸಿಮಮ್. ಓಕೆ, 28 years maximum as on 1/11/2024. ಓಕೆ, ಈಗ ಈಸಲೈಸೇಷನ್ ಎಷ್ಟಿರುತ್ತೆ ನೋಡೋಣ. OBC. ಓಕೆ, OBC ನಾನ್ ಕ್ರಿಮಿನಲ್ ಅವರಿಗೆ 3 years ಏಜ್ ರಿಲ್ಯಾಕ್ಸೇಷನ್, SC/ST ಅವರಿಗೆ 5 years ಏಜ್ ರಿಲ್ಯಾಕ್ಸೇಷನ್. ಓಕೆ, ಇದು ಡಿಸಬಿಲಿಟಿ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಹ್ಯಾವಿಂಗ್ ಮಿನಿಮಮ್ 40% ಡಿಸಬಿಲಿಟಿ ಅವರಿಗೆ 10 years ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆನಾ? ಸೊ ಎಜುಕೇಶನ್ ಕ್ವಾಲಿಫಿಕೇಶನ್. ಸೊ ದಿಸ್ ಇಸ್ ಬೇಸಿಕಲಿ ಫಾರ್ BE BTech BSc ಇಂಜಿನಿಯರಿಂಗ್. BE BTech ಮತ್ತು BSc ಅವರಿಗೆ ಬರುತ್ತೆ. ಓಕೆನಾ? BE BTech BSc ಇಂಜಿನಿಯರಿಂಗ್ 4 years ಕೋರ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಕಾಲೇಜ್. ಓಕೆ, ಡಿಫ್ರೆಂಟ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಬ್ರಾಂಚ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಈ ಥರ ಡಿಫ್ರೆಂಟ್ ಬ್ರಾಂಚಲ್ಲಿ ಇಂಜಿನಿಯರಿಂಗ್ ಮುಗಿಸಿದವರು, BSc ಮುಗಿಸಿದವರು ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಮೆಥಡ್ ಆಫ್ ಸೆಲೆಕ್ಷನ್, ಹೇಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿದೆ ನೋಡೋಣ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಓಕೆನಾ? The candidates meeting the qualifying criteria and whose online application have been accepted will be provisionally shortlisted for computer based test. Actually ಫಸ್ಟ್ ನೀವು ಅಪ್ಲೈ ಮಾಡಬಹುದು. ಓಕೆ, ಫಸ್ಟ್ ನೀವು ಆನ್ಲೈನ್ ಅಪ್ಲೈ ಮಾಡಬೇಕು. ಅಕಾರ್ಡಿಂಗ್ ಟು ಯುವರ್ ಮಾರ್ಕ್ಸ್ ಅಂಡ್ ಕ್ವಾಲಿಫಿಕೇಶನ್ ನಿಮಗೆ ಶಾರ್ಟ್ ಲಿಸ್ಟ್ ಮಾಡುತ್ತೆ. ಆಮೇಲೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಓಕೆನಾ? ಫಸ್ಟ್ ನಿಮಗೆ ಶಾರ್ಟ್ ಲಿಸ್ಟ್ ಆದಮೇಲೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಓಕೆನಾ? ಅದಾದಮೇಲೆ ನಿಮಗೆ ಇಂಟರ್ವ್ಯೂ ಕರೆಯಲಾಗುತ್ತೆ. there will be interview after shortlisting. Okay, for computer based test ನೀವು ಪಾಸ್ ಆದಮೇಲೆ ನಿಮಗೆ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಓಕೆನಾ? ಫಸ್ಟ್ ಶಾರ್ಟ್ ಲಿಸ್ಟಿಂಗ್ ಬೇಸ್ಡ್ ಆನ್ ಯುವರ್ ಕ್ವಾಲಿಫಿಕೇಶನ್ ಆ್ಯಂಡ್ ಯುವರ್ ಪರ್ಸೆಂಟೇಜ್. ಅದಾದಮೇಲೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅದಾದಮೇಲೆ ಇಂಟರ್ವ್ಯೂ. ಓಕೆನಾ? ಈ ಥರ ಸೆಲೆಕ್ಷನ್ ಪ್ರೊಸೀಜರ್ ಇದೆ. ಸೊ ಎಕ್ಸಾಮಿನೇಷನ್ ಏನಿರುತ್ತೆ ನೋಡೋಣ. General aptitude. Okay, general aptitude comprises of general mental ability, aptitude, logical reasoning, analytical comprehension ability, basic numerical data interpretation skills. Okay, ಈ ಥರ ಡಿಫ್ರೆಂಟ್ ನಿಮಗೆ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಟೆಸ್ಟ್ ತಗೋತಾರೆ. ಓಕೆನಾ? ನೆಕ್ಸ್ಟ್ ಟೆಕ್ನಿಕಲ್ ಆಪ್ಟಿಟ್ಯೂಡ್. ಓಕೆ, ನಿಮ್ಮದು ಟೆಕ್ನಿಕಲ್ ಪ್ರೊಫೆಷನಲ್ ನಾಲೆಜ್ ಅಕಾರ್ಡಿಂಗ್ ಟು ಯುವರ್ ಬ್ರಾಂಚಸ್. ನಿಮ್ಮ ಇಂಜಿನಿಯರಿಂಗ್ ಬ್ರಾಂಚಸ್ ಅಲ್ಲಿ ನೀವೇನು ಸಬ್ಜೆಕ್ಟ್ ಚೂಸ್ ಮಾಡಿರ್ತೀರ ಅದರ ಮೇಲೆ ನಿಮಗೆ ಅಕಾರ್ಡಿಂಗ್ ಟು ದಿ ಬ್ರಾಂಚ್ ನಿಮಗೆ
ಸ್ಪೆಸಿಫಿಕ್ ಒಂದು ಟೆಸ್ಟ್ ಇರುತ್ತೆ. ಓಕೆನಾ, ಒಂದು ಜನರಲ್ ಟೆಸ್ಟ್, ಒಂದು ಟೆಕ್ನಿಕಲ್ ಟೆಸ್ಟ್. ಓಕೆ, ಎರಡು ಟೆಸ್ಟ್. ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್, ಸಿ ಬಿ ಟಿಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಹೆಂಗಿದೆ ನೋಡೋಣ. ಜನರಲ್ OBC ಅವರಿಗೆ 35%, SC ST PWBD ಅವರಿಗೆ 30%. ಓಕೆ, ನೀವು ಪಾಸ್ ಆಗೋ ಮಾರ್ಕ್ಸ್. ಓಕೆ, ಇಷ್ಟು ಕಂಪಲ್ಸರಿ ನೀವು ತಗೊಳ್ಳೇಬೇಕು ಟು ಬಿ ಎಲಿಜಿಬಲ್ ಫಾರ್ ದಿ ಇಂಟರ್ವ್ಯೂ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ವಿಲ್ ಬಿ ಹೆಲ್ಡ್ ಟೆಂಟೇಟಿವ್ಲಿ ಇನ್ ಡಿಸೆಂಬರ್ ಅಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅವರು ಕಂಡಕ್ಟ್ ಮಾಡ್ತಾರೆ. ಓಕೆನಾ. Selected candidates will be inducted to the pay scale of 40,000 to 1,40,000. ಓಕೆ, ಇದು ನಿಮಗೆ ಸ್ಟಾರ್ಟಿಂಗ್ 40,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ಗುಡ್ ಅಪಾರ್ಚುನಿಟಿ. ಅಪ್ರಾಕ್ಸಿಮೇಟ್ಲಿ rupees 12 lakhs of CTC to 12.5 lakhs. Okay. So, okay. ಈ ತರ ನಿಮಗೆ CTC ಇರುತ್ತೆ. ಓಕೆನಾ. ಇಟ್ಸ್ ಅ ಗುಡ್ ಅಪಾರ್ಚುನಿಟಿ. BL ಪ್ಲೀಸ್ ಅಪ್ಲೈ ಮಾಡಿ, ಇಂಟ್ರೆಸ್ಟೆಡ್ ಇದ್ದವರು ಪ್ಲೀಸ್. Candidates belonging to general OBC category are required to pay application fees of 400. Application fees ಎಷ್ಟಿರುತ್ತೆ ಅಂದರೆ 400 plus GST 472. Okay. ಓಕೆ, ಸೊ ಮೋಡ್ ಆಫ್ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಓಕೆ, ಪೇಮೆಂಟನ್ನು ಆನ್ಲೈನ್ SBI.com ಇಲ್ಲಂತ ಮಾಡಬೇಕು. ಓಕೆನಾ. ಹೌ ಟು ಅಪ್ಲೈ ಮಾಡೋರು jobapply.in ಈ ಒಂದು URLಗೆ ಹೋಗಿ ನೀವು ಅಪ್ಲೈ ಮಾಡಬೇಕು. ಓಕೆನಾ, ಅದ್ರ ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಓಕೆನಾ. ಓಕೆ, ಸೊ ದಟ್ಸ್ ಇಟ್. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಅಪ್ಲೈ ಮಾಡಿ. ದಿಸ್ ಈಸ್ ಫಾರ್ ಗುಡ್ ಅಪಾರ್ಚುನಿಟಿ. BL ಅಂದರೆ ಸೆಂಟ್ರಲ್ ಗೌರ್ಮೆಂಟ್ PSU. ಸೊ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಅಪ್ಲೈ ಮಾಡಿ. ಪ್ಲೀಸ್ share our channel, subscribe our channel. Thank you. Your support is important to us. Please share, subscribe our channel. Thank you very much.